ನಾವು ಯಾವುದಾದ್ರೂ ಟ್ರಿಪ್ಗೆ ಹೋಗಿದ್ದಾಗ ಇಲ್ಲ ತುಂಬ ದಿನ ಮನೆಯಿಂದ ಹೊರಗಿದ್ದಾಗ ಮತ್ತೆ ಮನೆಗೆ ರಿಟರ್ನ್ ಆಗಬೇಕಾದ್ರೆ ಫಸ್ಟ್ ಅಮ್ಮಂಗೆ ಕಾಲ್ ಮಾಡಿಬಿಟ್ಟು ಅಮ್ಮ ಉಪ್ಸಾರು ಮಾಡ್ತೀಯಾ ಅಂತ ಕೇಳ್ತೀನಿ. ಈ ಉಪ್ಸಾರು ಖಾರ ಹೇಗೆ ಮಾಡೋದು ನೋಡೋಣ ಬನ್ನಿ. ಉಪ್ಸಾರು ಖಾರ ಮಾಡೋದಕ್ಕೆ ಏನೇನು ಬೇಕು ನೋಡೋಣ. ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಸಾಲ್ಟು, ಕೊತ್ತಂಬರಿ, ಹುಣಸೆಹಣ್ಣು. ಒಣಗಿದ ಮೆಣಸಿನ್ಕಾಯಿನ ಹುರ್ಕೊಬೇಕು. ಖಾರನ ರುಬ್ಬಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡೋದ್ರಿಂದ ಜಾಸ್ತಿ ಕ್ವಾಂಟಿಟಿನಲ್ಲೇ ನಾವು ಮಾಡ್ಕೊತಾ ಇದ್ದೀವಿ. ಈಗ ಮಿಕ್ಸಿ ಜಾರ್ಗೆ ಹುರಿದಿರೋಂಥ ಒಣಗಿದ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಕಲ್ಲುಪ್ಪು ಮತ್ತು ಕೊತ್ತಂಬರಿ ಇದೆಲ್ಲನೂ ನುಣ್ಣಗೆ ನಾವು ರುಬ್ಕೊಬೇಕು. ಈ ಖಾರನ ನಾವು 2-3 ವಾರದವರೆಗೂ ಯೂಸ್ ಮಾಡ್ಕೊಬೋದು. ಬರೀ ಉಪ್ಸಾರಿಗೆ ಅಂತ ಏನಿಲ್ಲ, ರೊಟ್ಟಿಗೆ, ದೋಸೆಗೆ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಉಪ್ಸಾರು ಖಾರ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಇದು ಬರೀ ಊಟ ಅಲ್ಲ, ಇದು ಕಂಫರ್ಟ್. ಟೇಸ್ಟ್ ಬಡ್ಸ್ಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್. ಬಿಸಿ ಬಿಸಿ ಮುದ್ದೆ ಉಪ್ಸಾರು ತಿಂತಾ ಇದ್ರೆ ಎಲ್ಲ ಟಯರ್ಡ್ನೆಸ್ಸು ಹೋಗ್ಬಿಡುತ್ತೆ. ನಿಮಗೂ ಹೀಗೆ ಅನಿಸುತ್ತಾ? ನೀವು ಮನೆಗೆ ರಿಟರ್ನ್ ಆಗಬೇಕಾದ್ರೆ ಯಾವ ಕಂಫರ್ಟ್ ಫುಡ್ ನೀವು ತಿನ್ನಬೇಕು ಅಂತ ಅನ್ಕೊತೀರಾ ಅಂತ ಕಮೆಂಟ್ ಸೆಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.